ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಎಲ್ಲ ಹೆಂಗಿದ್ದೀರಾ? ಎಲ್ಲ ಆರಾಮಾಗಿದ್ದೀರಾ? ಎಲ್ಲ ಆರಾಮಾಗಿ ಇರ್ತೀರಾ? ನಾಳೆ ಅಂದ್ರೆ ಆರಾಮಾಗಿರಲ್ಲ, ಯಾಕಂದ್ರೆ ನಾಳೆ ನಮ್ಮ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಮ್ಯಾಚು. ಅದು ನಮ್ಮ ಎಂ ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ. ನೋಡಿ, ರಾಜಸ್ಥಾನ ಏನಿದೆ ನೋಡಿ ಟೀಮು, ಕೊಲ್ಟೆ ಟೀಮ್ ಆಗ್ಬಿಟ್ಟಿದೆ. ಏನು ಆಡ್ತಾ ಇಲ್ಲ, ಏನಿಲ್ಲ. ಇನ್ನೇನು ಮನೆಗೆ ಹೋಗ್ತಾ ಇದೆ, ಆ ತರ ಆಗಿದೆ ಅದ್ರ ಪರಿಸ್ಥಿತಿ. ಆದ್ರೂ ನಮಗ್ ಭಯ. ರಾಜಸ್ಥಾನ್ ಡಮ್ಮಿ ಟೀಮ್ ಆದ್ರೂ ನಮಗ್ ಭಯ. ನಾವು ಆಚೆಗಡೆ ಎಲ್ಲ ಸಬ್ಲೆಂಟ್ ಟಚ್ ಅಲ್ಲೇ ಇದೀವಿ. ಅವೇ ಮ್ಯಾಚ್ಗಳೆಲ್ಲ ಖತರ್ನಾಕಾಗಿ ಗೆಲ್ತಾ ಇದೀವಿ. ಆದ್ರೇನು ಭಯ. ಯಾಕೆ ಹೇಳಿ? ನಮ್ಮ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಅವರು ತಿರ್ಗಾ ಬರ್ತಾ ಇದಾರೆ ನಮ್ಮ ಎಂ ಚಿನ್ನಸ್ವಾಮಿ ಸ್ಟೇಡಿಯಂಗೆ. ಅದಕ್ಕೆ ಸ್ವಲ್ಪ ಪುಕ ಪುಕ ಅಂತ ಇದೆ. ನೋಡಿ, ಟೀಮ್ದು ಏನು ತೊಂದರೆ ಇಲ್ಲ ಈ ಸತಿ. ಎಲ್ಲ ಚೆನ್ನಾಗೇನೆ ಆಡ್ತಾ ಇದ್ದಾರೆ. ಮತ್ತೆ ಯಾಕೆ ಇಲ್ಲಿ ಈ ತರ ಆಡ್ತಾ ಇದ್ದಾರೆ ಅಂತ ಗೊತ್ತಾಗ್ತಾ ಇಲ್ಲ. ಲಿವಿಂಗ್ಸ್ಟನ್ ಅವ್ರನ್ನ ಕಿತಾಕಿದ್ದಾರೆ. ರೊಮಾರಿಯೋ ಶೆಫರ್ಡ್ ಅವ್ರನ್ನ ಹೇಳ್ದಂಗೆ ಬಂದಿದ್ದಾರೆ. ಈ ಸತಿ ಏನ್ ಇಂಪ್ರೂವ್ ಆಗುತ್ತೋ ಗೊತ್ತಿಲ್ಲ. ನೋಡಿ, 101% ಹೇಳ್ತಾ ಇದ್ದೀನಿ, ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಅವರು ನಾಳೆ ಮ್ಯಾಚ್ ಅಲ್ಲಿ ಹೊಡಿತಾರೆ ರಾಜಸ್ಥಾನ್ ರಾಯಲ್ಸ್ ಅವ್ರಿಗೆ. ಯಾಕಂದ್ರೆ ಫುಲ್ ಓತ್ಲಾ ಟೀಮ್ ಆಗ್ಬಿಟ್ಟಿದೆ ಈ ಸತಿ. ಅದು ಹೇಳ್ಬಾರ್ದು ಆತರ, ಆದ್ರೂ ಅದೇ ತರ ಆಡ್ತಾ ಇದೆ. ಅದು ಚೆನ್ನೈ ಇವೆಲ್ಲ ಅಷ್ಟೇ. ಮುಗಿದ್ ಕತೆ ಪಿಕ್ಚರ್. ಮನೆಗೆ ಹೋಗ್ತಾ ಇರ್ಬೇಕಿನ್ನ ಎಲ್ರಿಗೂ 2 ಪಾಯಿಂಟ್ ಕೊಟ್ಟು ನೆಕ್ಸ್ಟ್ ಸೀಸನ್ಗೆ ಯಾರನ್ನ ಯಂಗ್ಸ್ಟರ್ಗಳನ್ನ ಇಂಪ್ರೂವ್ ಮಾಡ್ಕೊಂತಾ ಇರ್ಬೇಕಷ್ಟೇ ಅವರು. ಇನ್ನ ನಮ್ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಕಡೆ ಬರೋದಾದ್ರೆ ಎಲ್ಲ ಸಬ್ಲೆಂಟ್ ಟಚ್ ಅಲ್ಲಿ ಕಾಣಿಸ್ಕೊಂತ ಇದಾರೆ. ಆದ್ರೆ ಹೋಮ್ ಮ್ಯಾಚ್ ಅಂತ ಬಂದಾಗ ಒಬ್ರು ಆಡ್ತಾ ಇಲ್ಲ. ಆಡ್ತಾ ಇರೋದೊಬ್ರೆ ಟೀಮ್ ಡೇವಿಡ್ ಅವರು, ದೈತ್ಯ ಮಾನವ. ಅವ್ರೊಬ್ರೆ ಆಡ್ತಾ ಇರೋದು ಚಿನ್ನಸ್ವಾಮಿ ಸ್ಟೇಡಿಯಂ ಅಂತ ಬಂದಾಗ. ಈ ಸತಿ ಹಂಗಾಗ್ಬಾರ್ದು. ನೋಡಿ, ಟಾಸ್ ಮೇನ್ ಇಂಪಾರ್ಟೆಂಟ್ ಆಗ್ತಾ ಇದೆ, ಅದು ಇದು ಅನ್ಬೋದು. ಟಾಸ್ ನ ತಲೆನೇ ಕೆಡ್ಸ್ಕೊಬಾರ್ದು. ಫಸ್ಟ್ ಬ್ಯಾಟಿಂಗ್ ಆದ್ರೂ ಆಗ್ಲಿ, ಫೀಲ್ಡಿಂಗ್ ಆದ್ರೂ ಆಗ್ಲಿ, ಅದೇ ತರನೇ ಇಂಟೆಂಟ್ ಅಲ್ಲಿ ಆಡ್ತಾ ಇರ್ಬೇಕು. ನೋಡಿ, ಸೆಕೆಂಡ್ ಬ್ಯಾಟಿಂಗ್ ಆಡಿದ್ರೆ ಕೊಹ್ಲಿ ಅವರೆಲ್ಲ ಯಾವ ತರ ಆಡ್ತಾರೆ ನೋಡಿ, ಅದೇ ತರನೇ ಆಡ್ಬೇಕು. ಸ್ವಲ್ಪ ಸ್ಟ್ರೈಕ್ ರೇಟ್ ನ ಇಂಪ್ರೂವ್ ಮಾಡ್ಕೊಂಡು ಹೋಗ್ತಾ ಇರ್ಬೇಕಷ್ಟೇ. ಅಂದ್ಬಿಟ್ಟು ಎಲ್ಲರೂ ಇಂಟೆಂಟ್ ಅಲ್ಲಿ ಆಡಕ್ ಹೋದ್ರೆ ಎಲ್ಲ ಒಬ್ಬೊಬ್ರೆ ವಿಕೆಟ್ ಹೋಗ್ತಾ ಇರುತ್ತೆ. ಅಲ್ಲಿ ಬೌಲರ್ಸ್, ರಾಜಸ್ಥಾನ್ ಕಡೆ ಬೌಲರ್ಸ್ ನೋಡೋದಾದ್ರೆ ಜೋಫ್ರಾ ಆರ್ಚರ್ ಅವ್ರೊಬ್ರು ಹೆವಿ ಟಚ್ ಅಲ್ಲಿ ಕಾಣಿಸ್ಕೊಂತಾ ಇದಾರೆ. ಅವ್ರಿಗೆ ಸ್ವಲ್ಪ ಅವ್ರ ಝೋನ್ ಅಲ್ಲಿ ಇದ್ರೆ ಹೊಡಿಬೇಕು ಅವ್ರಿಗೆ, ಜೋಫ್ರಾ ಆರ್ಚರ್ ಅವ್ರಿಗೆ. ಇನ್ ಮಿಕ್ದವ್ರಿಗೆಲ್ಲ ಹಾಕೊಂಡ್ ಚಚ್ತಾನೆ ಇರ್ಬೇಕು. ನಮ್ದು RCB ಅಂತೂ ಈ ಸತಿ ನೋಡಿ, ಬಾಲಿಂಗ್ ಅಲ್ಲಿ ಅಂತೂ ತೊಂದ್ರೆನೇ ಇಲ್ಲ ನಮ್ದು ಚಿನ್ನಸ್ವಾಮಿ ಸ್ಟೇಡಿಯಂ ಅಂತ ಬಂದಾಗ. ಇನ್ನು ಅವೇ ಮ್ಯಾಚ್ಗಳು ಅಂತ ಬಂದಾಗ ಬಾಲಿಂಗು ಪ್ರಾಬ್ಲಮ್ ಇಲ್ಲ, ಬ್ಯಾಟಿಂಗು ಪ್ರಾಬ್ಲಮ್ ಇಲ್ಲ, ಏನು ಪ್ರಾಬ್ಲಮ್ ಇಲ್ಲ. ಆದ್ರೆ ನಮ್ ಚಿನ್ನಸ್ವಾಮಿ ಸ್ಟೇಡಿಯಂ ಹೋಮ್ ಗ್ರೌಂಡ್ ಅಂತ ಬಂದಾಗ ಬಾಲಿಂಗ್ ಚೆನ್ನಾಗ್ ಆಗ್ತಾ ಇದಾರೆ. ಇಷ್ಟ ದಿನ ಅದ್ ಕೆಲಸ ಮಾಡ್ತಾ ಇರಲಿಲ್ಲ. ಬಾಲಿಂಗ್ ಚೆನ್ನಾಗ್ ಆಗ್ತಾ ಇರಲಿಲ್ಲ, ಬ್ಯಾಟಿಂಗ್ ಚೆನ್ನಾಗ್ ಆಡ್ತಾ ಇದ್ರು. ಈ ವರ್ಷ ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ಬಾಲಿಂಗ್ ಟಾಪ್ ಕ್ಲಾಸ್ ಆಗಿ ಆಗ್ತಾ ಇದಾರೆ, ಯಾವೇ ಮ್ಯಾಚ್ ಅನ್ನಾಗ್ಲಿ ಹೋಮ್ ಮ್ಯಾಚ್ ಅನ್ನಾಗ್ಲಿ. ಆದ್ರೆ ಬ್ಯಾಟಿಂಗ್ ಏನಿದೆ ನೋಡಿ, ಟೋಟಲಿ ಕೊಲಾಪ್ಸ್ ಆಗ್ತಾ ಇರೋದು ಹೋಮ್ ಪಿಚ್ ಅಂತ ಬಂದಾಗ. ಏನಕ್ಕೆ ಅಂತ ಗೊತ್ತಿಲ್ಲ. ಆ ಕ್ರೌಡ್ ಮಧ್ಯೆ ಆಡ್ತಾ ಇರೋದಕ್ಕೆ ಜೋಶ್ ಹೆಚ್ಚಾಗಿ ಹೊಡಿಬೇಕಂತಾನೆ ಹೋಗಿ ಔಟ್ ಆಗ್ತಾರೋ ಏನೋ ಅದಂತೂ ಒಂದು ಗೊತ್ತಿಲ್ಲ. ಸ್ವಲ್ಪ ನಿಂತ್ಕೊಂಡ್ರೆ ಸ್ಕೋರ್ ಬಂದೇ ಬರುತ್ತೆ. ಟೀಮ್ ಡೇವಿಡ್ ಅವ್ರು ನೋಡಿ, ಸ್ವಲ್ಪ ಹೊತ್ತು ನಿಂತ್ಕೊಂಡ್ ಆಡ್ತಾರೆ, ಎಲ್ಲ ವಿಕೆಟ್ ಹೋಗಿದೆ ಅಂತ ಯಾವ ತರ ಲಾಸ್ಟ್ಗೆ ಆಕ್ಸಲರೇಟ್ ಮಾಡ್ತಾರೆ ಅಂತ. ಅದೇ ರೀತಿಯಾಗಿ ಸ್ವಲ್ಪ ನಿಂತ್ಕೊಂಡ್ ಆಡಿದ್ರೆ ಸ್ಕೋರ್ ಬಂದೇ ಬರುತ್ತೆ. ಅದನ್ನ ಬಿಟ್ಟು ಎಕ್ಸ್ಟ್ರಾ ಟೆನ್ಷನ್ ತಗೊಳಕ್ ಹೋಗ್ಬಾರ್ದು. ಬಾಲ್ ಬಿದ್ದಂಗೆ ಗುತ್ತಾ ಇರ್ಬೇಕು. ಕೊಹ್ಲಿ ಅವ್ರು ಮಾತ್ರ ಆಂಕರ್ ರೋಲ್ನೇ ಪ್ಲೇ ಮಾಡ್ಬೇಕು. ಅವ್ರಿಗೆ ಹೇಳ್ ಮಾಡಿಸಿದಂತ ರೋಲ್ ಅದು. ಫಸ್ಟ್ ಬ್ಯಾಟಿಂಗ್ ಆಡಿದ್ರು ಅಷ್ಟೇ, ಅವ್ರಿಗೆ ಗೊತ್ತು ಆಮೇಲೆ ಸ್ಟ್ರೈಕ್ ರೇಟ್ ನ ಹೆಂಗ್ ಜಾಸ್ತಿ ಮಾಡೋದು ಅಂತ. ಒಂದ್ 20-30 ಬಾಲ್ ಆಡಿದ್ರೆ ಅವ್ರು ಆಮೇಲೆ ಯಾವ ತರ ಆಡ್ಬೇಕಂತ ಅವ್ರಿಗೆ ಗೊತ್ತು. ನಾವೇನ್ ಹೇಳ್ಬೇಕಾಗಿಲ್ಲ. ಆದ್ರೆ ಅವ್ರು ಸ್ವಲ್ಪ ನಿಂತ್ಕೊಂತ ಇಲ್ಲ ಫಸ್ಟ್ ಬ್ಯಾಟಿಂಗ್ ಆಡುವಾಗ. ನಾಳೆ ಮ್ಯಾಚ್ ಅಲ್ಲಿ ನಿಂತ್ಕೊಳ್ಳೇಬೇಕು ಅವ್ರು. ಅವ್ರು ನಿಂತ್ಕೊಂಡ್ರೆ ಅಂತೂ ಬಿಡಿ ಚಿಂದಿ, ಗೊತ್ತಲ್ವಾ ನಿಮ್ಗೆ. ಅವ್ರು ನಿಂತ್ಕೊಂಡ್ರೆ ಎಲ್ಲ ಮ್ಯಾಚ್ ಮುಗ್ಸೋದೆ. ಮ್ಯಾಚ್ ಮುಗಿಸ್ಬಿಟ್ಟು ಅವ್ರು ಕೊಡ್ತಾ ಇರೋದೆ. ಅಲ್ಲೇ ಹೇಳ್ಕೊಳ್ಳೋಂತ ಬ್ಯಾಟ್ಸ್ಮನ್ಗಳು ಇಲ್ಲ ಅನ್ಕೊಳ್ಳಿ. ಯಾರು ಜೈಸ್ವಾಲ್ ಅವರು ಮತ್ತೆ ಪರಾಗ್ ಅವ್ರನ್ನ ಇಬ್ಬರನ್ನ ಎತ್ಬಿಟ್ರೆ ಮುಗೀತಲ್ಲಿ ಪಿಕ್ಚರು. ಸ್ಕೋರೇ ಬರಲ್ಲ ಇನ್ ನೆಕ್ಸ್ಟ್. ನೋಡ್ತಾ ಇದೀರಲ್ಲ, ಗೆಲ್ತಾ ಇರೋ ಮ್ಯಾಚ್ ನೀವು ಸೋಲ್ತಾ ಇದಾರೆ. ಅವ್ರಿಬ್ರು ವಿಕೆಟ್ ಹೋಗ್ಬಿಟ್ರೆ ಮುಗೀತು. ಜೈಸ್ವಾಲ್ ಅವರು ಸ್ವಲ್ಪ ಟಚ್ ಅಲ್ಲಿ ಕಾಣಿಸ್ಕೊಂತಾ ಇದಾರೆ. ಅವ್ರನ್ನ ಸ್ವಲ್ಪ ಬೇಗ ಕಿತ್ತಾಕ್ಬಿಡಿ, ಮುಗೀತು. ನೋಡಿ, 101% ಹೇಳ್ತಾ ಇದ್ದೀನಿ, ನಾಳೆ ಬೆಂಗಳೂರು ಅವರು ರಾಜಸ್ಥಾನ್ ಮೇಲೆ ಗೆದ್ದೇ ಗೆಲ್ತಾರೆ. ನಾಳೆ ಇಂತ ನಮ್ದು ಸ್ಟಾರ್ಟ್ ಆಗುತ್ತೆ ನೋಡಿ, ಹೋಮ್ ಗ್ರೌಂಡ್ ಅಲ್ಲಿ ಗೆಲ್ಲೋಕೆ. ಇಷ್ಟ ದಿನ ಅವೇ ಮ್ಯಾಚ್ ಅಲ್ಲಿ ಗೆಲ್ತಾ ಇದ್ರೆ, ಇನ್ಮೇಲೆ ಹೋಮ್ ಮ್ಯಾಚ್ ಅಲ್ಲೂ ಗೆಲ್ತೀವಿ. ನೋಡ್ತಾ ಇರಿ ನೀವು. ಅಕಸ್ಮಾತ್ ಏನಾನ ರಾಜಸ್ಥಾನ್ ಮೇಲೇನು ಇಲ್ಲಿ ಸೋತ್ಕೊಂಡ್ಬಿಟ್ರೆ ಬರ್ದಿಟ್ಕೊಂಡ್ಬಿಡಿ. ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಅಲ್ಲೊಂದು ಸಮಸ್ಯೆ ಖಂಡಿತ ಇದೆ ಅಂತ. ನೆಕ್ಸ್ಟ್ ಏನಾನ ರಾಜಸ್ಥಾನ್ ಮೇಲೇನು ಸೋತ್ಕೊಂಡ್ಬಿಟ್ರೆ ಒಂದೊಂದು ನಿಂಬೆಹಣ್ಣು ಹಿಡ್ಕೊಂಡು ಹೋಗ್ಬಿಡಿ ಎಲ್ಲ. ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ ಇದ್ದಾಗ ಮ್ಯಾಚ್ ಎಲ್ಲ ಸಬ್ಲೆಂಟ್ ಟಚ್ ಅಲ್ಲಿ ಕಾಣಿಸ್ಕೊಂತ ಇದಾರೆ RCB ಅವ್ರು ಮಾತ್ರ. ಅದೇ ರೀತಿಯಾಗಿ ಆಡಿ ಮಸ್ತಾಗಿ ಗೆದ್ಕೊಂಡ್ ಬರ್ಲಿ ಅಂತ ಹೇಳ್ತಾ ಇದ್ದೀನಿ. ಸರಿ, ಹಂಗಂದ್ರೆ ಬರೋಣ.